ಹಲೋ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ನೋಡೋಣ ಬನ್ನಿ. ಜೀರಿಗೆ, ಸಾಸಿವೆ, ಹುಳ್ಳಿ ಹಾಕಿ ಫ್ರೈ ಮಾಡ್ತಿದ್ವಿ. ತಕ್ಕಷ್ಟು ಪುಡಿ, ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಾಕಿ ಸ್ವಲ್ಪ ಕಲಿಸ್ಕೊಳ್ಳಿ ಚೆನ್ನಾಗಿ. ಬೇಯಿಸಿರೋ ತೊಗರಿಕಾಯಿ ಹಾಕೋಣ. ಇದು ತೊಗರಿ ಬೀಜ ಆಲ್ರೆಡಿ ನಾವು ಕುಕ್ಕರಲ್ಲಿ 2 ವಿಜಿಲ್ ಹಾಕ್ಸಿದ್ದೀವಿ. ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ನಾನು ಸೆಕೆಂಡ್ ಟೈಮ್ ಮಾಡಿ ನಿಮಗೆ ತೋರಿಸ್ತಿರೋದು. ಟೇಸ್ಟ್ಗೆ ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಸಿಂಪಲ್ಲಾಗಿ ನಿಮಗೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಇದು ತೊಗರಿ ಬೇಳೆ ಮತ್ತು ರಾಗಿ ಸೀಸನ್ ಅಲ್ವಾ, ಅದಕ್ಕೆ ಉಪ್ಪು ಖಾರ ಎಲ್ಲ ಸೆಟ್ ಆಗಲಿ 2 ನಿಮಿಷ ಕ್ಲೋಸ್ ಮಾಡಿಡೋಣ. ಇವತ್ತು ಮಂಡೇ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಮಸಾಲೆ. ನೋಡ್ತಿದ್ದಾರೆ ಏನು ಮಾಡ್ತಿದ್ದಾಳೆ ಅಂತ. ಇದು ಎಣ್ಣೆ ಬದನೆಕಾಯಿಗೆ ಮಸಾಲೆ ಪ್ರಿಪೇರ್ ಮಾಡ್ತಿರೋದು. ಹಾಕಿ ಮತ್ತು ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಕಡಲೆಪಪ್ಪು ಹಾಕೋಣ. ಇದೆಲ್ಲನೂ ಗ್ರೈಂಡ್ ಮಾಡ್ತೀವಿ, ಇದು ಜಸ್ಟ್ ಮಸಾಲೆಗೆ ಅಷ್ಟೇ. ಮತ್ತು ಈಗ ಕಡಲೆ ಬೀಜ ಹಾಕ್ತಿದ್ದೀವಿ. ಈಗ ಸ್ವಲ್ಪ ಧನಿಯಾ ಬೀಜ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಬಿಳಿ ಎಳ್ಳು ಹಾಕೋಣ. ಸ್ವಲ್ಪ ಶುಂಠಿ ಹಾಕಿದ್ವಿ. ಕಾಯಿ ತುರಿ ಹಾಕಿ ಸ್ವಲ್ಪ ಹಂಗೆ ಮಸಾಲೆಗೆ ಮಿಕ್ಸ್ ಮಾಡ್ಕೊತಿದ್ದೀವಿ. ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು 1-2 ದೋಸೆ ಪ್ರಿಪೇರ್ ಮಾಡ್ತಿರ್ತೀನಿ ನಾಷ್ಟಾಗೆ. ದೋಸೆ ಹಾಕಿದೆ ಮತ್ತು ಇದನ್ನೆಲ್ಲ ಈಗ ಜಾರಿಗೆ ಹಾಕ್ಕೊಂಡ್ಬಿಡೋಣ. ಮಾಡ್ಕೊಂಡು ಫಸ್ಟು ಸ್ವಾಮಿ ತಿಂದಮೇಲೆ ನಾವು ತಿನ್ನಬೇಕಲ್ವ, ಅದಕ್ಕೆ ಫಸ್ಟ್ ಅವ್ರಿಗೆ ಹಾಕ್ಕೊಟ್ಬಿಟ್ಟೆ, ಅವ್ರು ಬೇಗ ನಾಷ್ಟ ಮಾಡಲಿ, ಆಲ್ರೆಡಿ ಟೈಮ್ ಆಯಿತು ಅಂತ. ಬದನೆಕಾಯಿ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಅದಾದಮೇಲೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಮಸಾಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದು ಪಲ್ಯ ರೆಡಿ ಆಗಿದೆ. ಇಲ್ಲಿ ಪಲ್ಯ ರೆಡಿ ಆಯಿತು, ಸೈಡ್ ಇಟ್ಟಿದ್ದೀನಿ. ಇದು 4 ಜನಕ್ಕೆ ಮಾಡಿರೋದು ಪಲ್ಯ ಮತ್ತು ಇದೊಂದು. ಈ ಬದನೆಕಾಯಿ ಕಂಪ್ಲೀಟ್ ಆಗಿದೆ. ಈಗ ಎಣ್ಣೆಯಲ್ಲಿ ಸಾಕು. ಈಗ ಎಣ್ಣೆಯಿಂದ ಬದನೆಕಾಯಿನ ಪಕ್ಕಕ್ಕೆ ಎತ್ತಿಡೋಣ. ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೋಣ. ಅದಾದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ, ಇದಾದಮೇಲೆ ಈಗ ಟೊಮೆಟೊ ಪೇಸ್ಟ್ ಹಾಕೋಣ. ಗ್ರೈಂಡ್ ಮಾಡಿ ಈ ಥರ ಹಾಕ್ಕೊತಿರೋದು. 4 ಹಸಿ ಟೊಮೆಟೊ ನಾವು ಗ್ರೈಂಡ್ ಮಾಡಿದ್ವಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ, ಎಷ್ಟು ಖಾರ ಬೇಕು ಅಂತ ಮಾಡ್ಕೊಳ್ಳಿ ಚೆನ್ನಾಗಿ. ಹಾಕಿದ್ಮೇಲೆ ಕುದಿಸ್ಕೊಂಡ್ಮೇಲೆ ಹುಣಸೆ ಹಣ್ಣಿನ ರಸ ಹಾಕೋಣ. ಈಗ ರಸ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬದನೆಕಾಯಿ ಹಾಕೋಣ. ನಾವು ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ಹಾಕ್ತಿರೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಜಾಸ್ತಿ ಆಗಿರೋದ್ರಿಂದ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ. 1 ಸ್ಪೂನ್ ಗರಂ ಮಸಾಲ ಪುಡಿ, ಸ್ವಲ್ಪ 1-2 ನಿಮಿಷ ಬೇಯಲಿ. ಚೆನ್ನಾಗಿ ಬಾಯ್ಲ್ ಆಗಲಿ. ಅದಾದಮೇಲೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ನೀರು ಬೇಕಂದರೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಾನು ಹಾಕ್ತಿಲ್ಲ, ಸ್ವಲ್ಪ ಲೈಟಾಗಿ ಹಾಕ್ತಿದ್ದೀನಿ ನೀರನ್ನ. ಇದೀಗ ಆಲ್ಮೋಸ್ಟ್ ಆಯಿತು, ಅದಕ್ಕೆ ಲಂಚ್ಗೆ ಅಂತ ನಾನೀಗ ಬಾಕ್ಸ್ಗೆ ಹಾಕ್ತಿದ್ದೀನಿ. ಈಗ ನನಗೂ ಆಫೀಸ್ ಟೈಮ್ ಆಯಿತು, ಬಾಕ್ಸ್ಗೆ ಹಾಕ್ಕೊಂಡು ಹೊರಟೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್, ಟಾಟಾ, ಸಿ ಯು.